ನಿರ್ಮಲಬೋಧಮವ್ಯಯಂ ಆನಂದಸಿಂಧುಂ ಸುಜನೈಕಬಾಂಧವಂ ಸನಾತನಂ ಶಾಶ್ವತಂ ಆದಿಕಾರಣಂ ಸ್ಮರಾಮಿ ಶ್ರೀ ಶಂಕರಲಿಂಗ ಸದ್ಗುರುಂ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ಒಂದು ಪ್ರಸಂಗವನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ. ಇದು ಅಪ್ಪ ಅವರು ಮುರುಗೋಡು ಯಾತ್ರೆಗೆ ಹೋದಂಥ ಒಂದು ಸಂದರ್ಭ. ಈ ಯಾತ್ರೆಗೆ ಅಂತಲೇ ಅಪ್ಪ ಅವರ ಜೊತೆಗೆ ಹೋಗಬೇಕು ಅಂತಲೇ ಬಹಳಷ್ಟು ಜನರು, ಅಪ್ಪ ಅವರ ಭಕ್ತರು ಬೇರೆ ಬೇರೆ ಊರುಗಳಿಂದ ಬಂದು ಸೇರಿರ್ತಾರಂತೆ. ಆ ಸೇರಿದಂಥ ಎಲ್ಲ ಶಿಷ್ಯರಿಗೂ ಅಪ್ಪ ಅವರು ಹೊರಡುವ ಮುಂಚೆ ಒಂದು ಮಾತನ್ನು ಹೇಳ್ತಾರಂತೆ. ಅದೇನೆಂದರೆ, ನನ್ನ ಬಳಿ ಕೇವಲ 2 ರೂಪಾಯಿ ಮಾತ್ರ ಇದೆ, ಆದರೆ ನೀವ್ಯಾರು ಕೂಡ ಒಂದು ಕುರುಡು ಕವಡೆಯನ್ನು ನಿಮ್ಮ ಜೊತೆಗೆ ತರಕೂಡದು, ಅಂದರೆ 1 ಪೈಸಾ ಕೂಡ ನೀವ್ಯಾರು ತರಕೂಡದು ಯಾತ್ರೆಗೆ ಅಂತ ಹೇಳ್ತಾರಂತೆ. ನಂತರ ಹೇಳ್ತಾರೆ, ಭಜನೆ ಭಿಕ್ಷೆ ಮಾಡಿಬಿಟ್ಟು ನಾವು ಊಟದ ವ್ಯವಸ್ಥೆಯನ್ನು ಮಾಡ್ತೇವೆ ಮಾರ್ಗದಲ್ಲಿ ಅಂತ ಹೇಳ್ತಾರೆ. ನಂತರ ಮಾರ್ಗದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಬಹಳಷ್ಟು ಜನರು ನಮ್ಮೊಂದಿಗೆ ಸೇರ್ತಾರೆ. ಕಷ್ಟಕ್ಕೆ ಹೆದರುವವರು ಖಂಡಿತ ಬರಬೇಡಿ, ಇಲ್ಲೇ ಉಳಿಬೋದು, ಹೆದರದೇ ಇರೋರು ಮಾತ್ರ ನಮ್ಮ ಜೊತೆಗೆ ಯಾತ್ರೆಗೆ ಬನ್ನಿ ಅಂತ ಹೇಳ್ತಾರೆ. ಹಾಗೆಯೇ ನಾವು ಪಾದಾಚಾರಿಗಳಾಗಿ ಸಂಚಾರ ಮಾಡ್ತೇವೆ, ಭಕ್ತರು ಆಗದೇ ಇದ್ದವರು ಗಾಡಿಗಳಲ್ಲಿ ಬರಬಹುದು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅಂದರೆ ಈ ರೀತಿಯಾದ ಒಂದು ನಿಯಮಗಳೊಂದಿಗೆ ಯಾತ್ರೆಯನ್ನು ಆರಂಭ ಮಾಡ್ತಾರೆ. ಇಲ್ಲಿ ಅಪ್ಪ ಅವರು ಸ್ಪಷ್ಟವಾಗಿ ಕಷ್ಟಕ್ಕೆ ಹೆದರುವವರು ಬರಬೇಡಿ ಅಂತಲೇ ಹೇಳಿದ್ದಾರೆ. ಅಂದರೆ ಯಾತ್ರೆ ಅಂತಂದರೆ ಅಲ್ಲಿ ಕಷ್ಟಗಳು ಇಲ್ಲದ ಯಾತ್ರೆ ಇಲ್ಲ ಅಂತ. ಕಷ್ಟಗಳೇ ಇಲ್ಲ ಅನ್ನುವ ಯಾತ್ರೆ ಈಗ ಎಷ್ಟು ಸೌಲಭ್ಯ ಇದೆ ಅಂತಂದ್ರೂ ಕೂಡ ಈಗಿನ ಕಾಲದಲ್ಲಿ ಯಾತ್ರೆ ಅನ್ನೋದರಲ್ಲಿ ಸ್ವಲ್ಪ ಕಷ್ಟ ಇದ್ದೇ ಇರುತ್ತೆ. ಅಂದರೆ ಈ ಭಕ್ತರುಗಳಿಗೆ ಆ ಕಷ್ಟಗಳನ್ನು ಹೇಗೆ ಅನುಭವಿಸ್ಬೇಕು, ಗುರುಭಕ್ತಿಯ ಬಲ ಹೇಗಿರಬೇಕು ನಮ್ಮೊಳಗಡೆ, ಆ ಬಲದಿಂದ ಹೇಗೆ ಕಷ್ಟಗಳನ್ನು ನಾವು ನೀಗಿಸ್ಕೋಬೋದು ಅಂತ ಅಪ್ಪ ಅವರು ತೋರ್ಸಕ್ಕೆ ಅಂತಲೇ ಈ ಒಂದು ಯಾತ್ರೆಯನ್ನು ಮಾಡಿಸ್ತಾರೆ ಅಂತ ಹಿರಿಯ ಗುರುಭಕ್ತರುಗಳು ಹೇಳಿದ್ದಾರೆ. ಅಪ್ಪ ಅವರ ಮೇಲೆ ಬಹಳ ಶ್ರದ್ಧೆ ನಂಬಿಕೆ ಇರುವಂಥ ಹಲವಾರು ಭಕ್ತರು ಏನೇ ಇರಲಿ ಅಪ್ಪ ಇದ್ದಾನೆ ನೋಡ್ಕೋತಾನೆ ಅನ್ನೋ ನಂಬಿಕೆಯಿಂದ ಯಾತ್ರೆಗೆ ಹೊರಡ್ತಾರೆ. ಯಾತ್ರೆ ಮುಂದೆ ಸಾಗುತ್ತೆ. ಬೆಳಗ್ಗೆ 6 ಮೈಲಿಗಳು ಹಾಗೂ ಸಂಜೆ 6 ಮೈಲಿಗಳು ಅವರು ನಡೀತಾ ಇರ್ತಾರೆ. ಅವರು ಆ 6 ಮೈಲಿಗಳು ನಡೆದ ನಂತರ ಯಾವ ಒಂದು ಸ್ಥಳ ಸಿಗುತ್ತೋ ಅಲ್ಲಿ ಭಜನೆ ಭಿಕ್ಷೆಯನ್ನು ಮಾಡ್ತಾ ಇರ್ತಾರೆ. ಆ ಯಾವ ಊರಿಗೆ ಹೋಗ್ತಾರೋ ಆ ಊರಿನಲ್ಲಿ ಅಪ್ಪ ಅವರು ಹೋದ ತಕ್ಷಣ ಆ ಊರಿನ ಅನೇಕ ಜನರು ಅಲ್ಲಿ ಬಂದು ಸೇರ್ತಾ ಇರ್ತಾರೆ. ಸಂಜೆ ಭಜನೆಗಂತೂ ಬಹಳಷ್ಟು ಜನರು ಬಂದು ನೆರಿತಾ ಇರ್ತಾರಲ್ಲಿ. ಆ ಭಜನೆಯಲ್ಲಿ ಅದೇನೋ ಒಂದು ರೀತಿ ಆನಂದ ಇರುತ್ತೆ. ಆ ಜನಗಳೆಲ್ಲ ತಮ್ಮ ಎಲ್ಲ ಕಷ್ಟಗಳನ್ನು ಮರೆತು ಆನಂದದಲ್ಲಿ ಮುಳುಗೋಗ್ತಿರ್ತಾರೆ. ಅಂಥ ಒಂದು ಅದ್ಭುತವಾಗಿ ಇರುತ್ತೆ ಭಜನೆ. ಯಾಕೆಂದರೆ ಅಲ್ಲಿ ಸಾಕ್ಷಾತ್ ಪರಶಿವನೇ ಇರ್ತಾನೆ ಭಕ್ತರ ಜೊತೆಗೆ. ಹಾಗಾಗಿ ಅವರೆಲ್ಲರೂ ಆನಂದದಲ್ಲಿ ಮುಳುಗೋಗಿ ಅಪ್ಪ ಅವರನ್ನು ಎಷ್ಟೋ ಜನ ಅವರ ಮನೆಗೆ ಕರೆದುಕೊಂಡು ಹೋಗಿ ಪಾದಪೂಜೆಯನ್ನು ಮಾಡ್ತಾ ಇರ್ತಾರೆ. ಅವರು ಕಾಲಿಟ್ಟ ಊರು ಪಾವನ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಹೀಗೆ ಯಾತ್ರೆ ಮುಂದೆ ಸಾಗಿ ಎಲ್ಲರೂ ಹುಬ್ಬಳ್ಳಿ ನಗರಕ್ಕೆ ಬರ್ತಾರೆ. ಹುಬ್ಬಳ್ಳಿ ನಗರದಲ್ಲಿ ಸಿದ್ಧಾರೂಢರ ಮಠ ಬಹಳ ಪ್ರಸಿದ್ಧವಾದುದು, ಎಲ್ಲರಿಗೂ ತಿಳಿದೇ ಇರುತ್ತೆ. ಆ ಮಠದ ಸಮೀಪದಲ್ಲಿಯೇ ಒಂದು ಕೃಷ್ಣೇಂದ್ರ ಸರಸ್ವತಿಗಳ ಮಠವೂ ಕೂಡ ಇರುತ್ತದೆ. ಅಲ್ಲಿ ಅಪ್ಪ ಅವರು ಅವರ ಶಿಷ್ಯರೊಂದಿಗೆ ಉಳಿತಾರೆ. ಹುಬ್ಬಳ್ಳಿಯ ಜನರು ಬಹಳಷ್ಟು ಜನ ಬಂದು ಅಪ್ಪನ ದರ್ಶನವನ್ನು ಪಡೀತಾರೆ. ಹಾಗೆ ಬಹಳಷ್ಟು ಜನರು ಅಲ್ಲಿ ಪಾದಪೂಜೆಯನ್ನು ಮಾಡ್ತಾರೆ. ಅವರ ಮನೆಗಳಿಗೆ ಆಹ್ವಾನ ನೀಡ್ತಾರೆ. ನಿಮ್ಮ ಪಾದಧೂಳಿ ನಮ್ಮ ಮನೆಯಲ್ಲಿ ಬಿದ್ದರೆ ಸಾಕು ಅಂತ ಹೇಳಿಬಿಟ್ಟು ಬಹಳ ಭಕ್ತಿಯಿಂದ ಪ್ರೀತಿಯಿಂದ ಅಪ್ಪನನ್ನು ಕರೆದುಕೊಂಡು ಹೋಗಿ ಪಾದಪೂಜೆಯನ್ನು ಮಾಡ್ತಾ ಇರ್ತಾರೆ. 1 ಲೋಟ ಹಾಲನ್ನು ನಮ್ಮ ಮನೆಯಲ್ಲಿ ನೀವು ತೆಗೆದುಕೊಂಡ್ರೆ ಸಾಕು ಅಂತ ಹೇಳ್ತಾ ಇರ್ತಾರೆ. ಹೀಗೆ ಒಂದು ಮನೆಯಲ್ಲಿ ಪಾದಪೂಜೆಗೆ ಸೇರಿರ್ತಾರೆ. ಒಂದು ಕಡೆ ಪಾದಪೂಜೆ ಅಂದರೆ 20ರಿಂದ 25 ಜನರು ಅಲ್ಲಿ ಪಾದಪೂಜೆ ಮಾಡ್ತಾ ಇದ್ರಂತೆ. ಈ ರೀತಿ ನಡೀತಾ ಇರುತ್ತೆ. ಒಂದು ಮನೆಯಲ್ಲಿ ಪಾದಪೂಜೆಯಲ್ಲಿ ಹೀಗೆ ನಡೆದ ಜನರಲ್ಲಿ ಒಬ್ಬ ಭಕ್ತರು ಬಂದು ಅಪ್ಪನಿಗೆ ನಮಸ್ಕಾರ ಮಾಡಿ ಅವರ ಕಷ್ಟವನ್ನು ಅಪ್ಪನೆದುರಿಗೆ ಹೇಳ್ಕೊಳ್ತಾರೆ. ಅವರಿಗೆ ಏನಾಗಿರುತ್ತೆ ಅಂದರೆ, ಅವರ ಮನೆಯಲ್ಲಿ ಅವರ ಮಗನಿಗೆ ಒಂದು ಗುಣಪಡಿಸಲಾಗದ ಕಾಯಿಲೆ ಆಗಿರುತ್ತೆ. ಎಷ್ಟೋ ಚಿಕಿತ್ಸೆಯನ್ನು ಅವರು ಕೂಡ ಮಾಡಿಸಿರ್ತಾರೆ. ಬಹಳಷ್ಟು ಜನ ವೈದ್ಯರಲ್ಲಿ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಚಿಕಿತ್ಸೆ ಮಾಡಿಸಿರ್ತಾರೆ. ಆದರೆ
ಏನೇ ಮಾಡಿಸಿದ್ರೂ ಗುಣ ಆಗೋದ್ರ ಬದಲಿಗೆ ದಿನೇ ದಿನೇ ಇನ್ನೂ ಆ ಕಾಯಿಲೆ ಅನ್ನೋದು ಉಲ್ಬಣ ಆಗ್ತಾ ಇರುತ್ತೆ ಹೊರತು ಅದು ಯಾವ ಪ್ರಯೋಜನಕ್ಕೂ ಬಂದಿರಲ್ಲ ಚಿಕಿತ್ಸೆ. ಕಡೆಗೆ ಎಲ್ಲಿವರೆಗೂ ಆಗಿರುತ್ತೆ ಅಂದರೆ 3 ದಿನಗಳಿಂದ ಅವರ ಮಗ ಒಂದು ತೊಟ್ಟು ನೀರನ್ನು ಕೂಡ ತೆಗೆದುಕೊಂಡಿರಲ್ಲ, ಆ ಮಟ್ಟಿಗೆ ಆಗೋಗಿರುತ್ತೆ. ಅವರಿಗೆ ಖಾತರಿ ಆಗಿಬಿಟ್ಟಿರುತ್ತೆ ಅವ್ರ ಮಗ ಇನ್ನು ಉಳಿಯೋದಿಲ್ಲ ಅಂತ. ಆದ್ದರಿಂದ ಅವರು ಅಪ್ಪನನ್ನು ಮಗನನ್ನು ಬದುಕಿಸಿಕೊಡಿ ಅಂತ ಕೇಳೋದಿಲ್ಲ. ಅವರು ಏನು ಕೇಳ್ತಾರೆ ಅಂದರೆ, ಅಪ್ಪ ಅವರನ್ನು ನೀವು ನಮ್ಮ ಮನೆಗೆ ಬನ್ನಿ, ಬಂದು ನನ್ನ ಮಗ ಇನ್ನೇನು ಸಾಯುವ ಒಂದು ಹಂತದಲ್ಲಿದ್ದಾನೆ, ಮರಣೋನ್ಮುಖನಾಗಿದ್ದಾನೆ, ನೀವು ಅವನ ಕೊನೆ ಒಂದು ಸಮಯದಲ್ಲಿ ಹತ್ತಿರವಿದ್ದು ಅವನಿಗೆ ಸದ್ಗತಿಯನ್ನು ಒದಗಿಸ್ಕೊಡ್ಬೇಕು ಅಂತ ಪ್ರಾರ್ಥಿಸ್ತಾರೆ. ಅಂದರೆ ಅವರಿಗೆ ಪಾಪ ಆ ನಂಬಿಕೆ ಅನ್ನೋದು ಪೂರ್ತಿ ಹೊರಟೋಗಿರುತ್ತೆ ಮಗ ಗುಣ ಆಗ್ತಾನೆ ಅಂತ. ಆಗ ಅಪ್ಪ ಅವರು ಬಹಳ ಕರುಣೆಯಿಂದ ಆತನನ್ನು ನೋಡ್ತಾರೆ. ನೋಡಿ, ಮಹಾರಾಜ ಅಶುಭವನ್ನು ಆಡಬೇಡಿ ಅಂತ ಹೇಳ್ತಾರಂತ. ನೀವು ಒಳ್ಳೆಯದನ್ನು ಮಾತಾಡಿ ಯಾಕೆ ಅಶುಭವನ್ನು ಆಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ನಿಮ್ಮ ಮಗನಿಗೆ ಪ್ರಾರಬ್ಧ ಬಿಡುಗಡೆ ಆಗೋ ಸಮಯ ಬಂದಿದೆ, ನೀವೆಲ್ಲ ಸುಖದಿಂದ ಇರುವ ಒಂದು ಸಮಯ ಬಂದಿದೆ, ನಡೀರಿ ನಿಮ್ಮ ಮನೆಗೆ ಹೋಗೋಣ ಅಂತ ಅಪ್ಪ ಅವರು ಹೇಳ್ತಾರೆ. ಆಗ ಆತನ ಮನೆ ಅಪ್ಪ ಅವರು ಇದ್ದ ಜಾಗದಿಂದ 3 ಮೈಲಿ ದೂರದಲ್ಲಿ ಇರುತ್ತಂತೆ. ಹಾಗಾಗಿ ಅಪ್ಪ ಅವರನ್ನು ಕರೆದುಕೊಂಡು ಹೋಗಲು ಆತನು ಒಂದು ಗಾಡಿಯನ್ನು, ವಿಕ್ಟೋರಿಯಾ ಗಾಡಿ ಅಂತ ಆಗಿನ ಕಾಲದಲ್ಲಿ ಬಹುಶಃ ಇದ್ದಿರ್ಬೋದು, ಆತ ಗಾಡಿಯನ್ನು ಗೊತ್ತು ಮಾಡ್ತಾನೆ. ಅಪ್ಪ ಅವರು ಇನ್ನೂ 4 ಜನ ಭಕ್ತರನ್ನು ತಮ್ಮೊಂದಿಗೆ ಬರಲು ಹೇಳ್ತಾರೆ. ಆಗ ಆತ ಮತ್ತೆ 4 ಜನ ಶಿಷ್ಯರಿಗೋಸ್ಕರ ಇನ್ನೊಂದು ಗಾಡಿಯನ್ನು ಗೊತ್ತು ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಅಪ್ಪ ಅವರು ಬೇಡ, ಅವರೆಲ್ಲ ರಾಮನಾಮ ಭಜನೆ ಮಾಡ್ತಾ ಗಾಡಿಯ ಹಿಂದೆ ಬರಲಿ ಅಂತ ಹೇಳ್ತಾರೆ. ಅಪ್ಪ ಅವರು ಹಾಗೆ ಅವರ ಭಕ್ತೆಯಾದ ಜಾನಮ್ಮನವರು ಗಾಡಿಯಲ್ಲಿ ಕುಳಿತುಕೊಳ್ತಾರೆ. ಹಿಂದ್ಗಡೆ 4 ಜನ ಈ ಶಿಷ್ಯರುಗಳು ರಾಮನಾಮ ಭಜನೆ ಮಾಡ್ತಾ ಗಾಡಿಯ ಹಿಂದೆ ಸಾಗ್ತಾ ಇರ್ತಾರೆ. ಅದು ಎಂಥ ಸಮಯ ಅಂದರೆ ಮಧ್ಯಾಹ್ನದ ಸಮಯ, ಸೂರ್ಯ ನೆತ್ತಿ ಮೇಲೆ ಇರ್ತಾನೆ, ಉರಿ ಬಿಸಿಲು, ಜೊತೆಗೆ ಅವರು ಹೋಗ್ತಾ ಇರೋ ರಸ್ತೆ ಡಾಂಬಾರು ರಸ್ತೆ, ಕಾದು ಬೆಂದು ಹೋಗಿರುತ್ತೆ ರಸ್ತೆ. ಅಂಥ ಒಂದು ಸಂದರ್ಭದಲ್ಲಿ ಗಾಡಿ ಮುಂದೆ ಹೋಗ್ತಾ ವೇಗವಾಗಿ ಸಾಗ್ತಾ ಹೋಗುತ್ತೆ. ಇವರುಗಳು ಹಿಂದೆ ಆ ಉರಿ ಬಿಸಿಲಿನಲ್ಲಿ ರಾಮನಾಮ ಭಜನೆ ಮಾಡ್ತಾ ಓಡಿ ಹೋಗ್ತಾ ಇರ್ತಾರೆ ಗಾಡಿಯ ಹಿಂದೆ. ಈ ದೃಶ್ಯವನ್ನು ದಾರಿಯಲ್ಲಿ ನೋಡಿದ ಒಬ್ಬಾತ ಮನಸ್ಸಿನಲ್ಲಿ ಅನ್ಕೋತಾನೆ, ಎಂಥ ಗುರುಗಳಿವರು, ಇವ್ರಿಗೇನು ಹೃದಯನೇ ಇಲ್ವಾ? ತಾವು ಗಾಡಿಯಲ್ಲಿ ಕುಳಿತುಕೊಂಡಿದ್ದಾರೆ, ಈ ಶಿಷ್ಯರನ್ನು ಇಂಥ ಬಿಸಿಲಿನಲ್ಲಿ ಗಾಡಿ ಹಿಂದೆ ಓಡಿಸ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಆತನಿಗೆ ಏನು ಹೃದಯ ಇಲ್ಲದವರು ಇವರು ಅಂತ ಅಂದ್ಕೊಳ್ತಾನೆ ಮನಸ್ಸಿನಲ್ಲಿ. ಆತ ಅನ್ಕೋತಾನೆ. ಗಾಡಿ ಹಾಗೆ ಮುಂದೆ ಸಾಗುತ್ತೆ, ಶಿಷ್ಯರು ಕೂಡ ಭಜನೆ ಮಾಡ್ತಾ ಮುಂದೆ ಸಾಗಿ ಆ ಮನೆಯನ್ನು ತಲುಪ್ತಾರೆ. ಅಲ್ಲಿ ಆ ಭಕ್ತರು ಯಾರು ಮನೆಗೆ ಕರೆದಿದ್ರೋ ಆ ಭಕ್ತರು ಹಾಗೂ ಆತನ ಪತ್ನಿ ಬಂದವರೆಲ್ಲರ ಪಾದಗಳನ್ನು ತೊಳೆದು ಒಳಗಡೆ ಕರೆದುಕೊಳ್ತಾರೆ. ಅಪ್ಪ ಅವರನ್ನು ಆಸನದಲ್ಲಿ ಕೂಡಿಸ್ತಾರೆ. ಅಲ್ಲೇ ಹತ್ತಿರದಲ್ಲಿ ಒಂದು ತೂಗು ಮಂಚ ಇರುತ್ತೆ. ಆ ತೂಗು ಮಂಚದ ಮೇಲೆ ಅವರ ಮಗನನ್ನು ಮಲಗಿಸಿರ್ತಾರೆ. ಹಾಗೆ ಆತನ ಮೇಲೆ ಒಂದು ಹೊದಿಕೆಯನ್ನು ಹೊದಿಸಿರ್ತಾರೆ. ಆದರೆ ನೋಡೋರ ಕಣ್ಣಿಗೆ ಅದು ಹೇಗೆ ಕಾಣ್ತಿತ್ತು ಅಂದರೆ, ಅಲ್ಲಿ ಯಾರೋ ಮಲಗಿದ್ದಾರೆ, ಹೊದಿಕೆ ಹೊದಿಸಿದ್ದಾರೆ ಅಂತ ಕಾಣಿಸ್ದಲೇ ತೂಗು ಮಂಚದ ಮೇಲೆ ಏನೋ ಒಂದು ಬಟ್ಟೆ ಹಾಸಿದ್ದಾರೆ ಅನ್ನೋ ಥರ ಕಾಣಿಸ್ತಿತ್ತಂತೆ. ಅಲ್ಲಿ ಮಗ ಮಲಗಿದ್ದಾನೆ ಅನ್ನೋದು ಕಾಣಿಸ್ತಾನೇ ಇರಲಿಲ್ವಂತೆ. ಅಂದರೆ ಅವರ ಮಗನ ಪರಿಸ್ಥಿತಿ ಆ ಮಟ್ಟಿಗೆ ಹದಗೆಟ್ಟು ಹೋಗಿತ್ತು. ಆತ ಅಷ್ಟು ಕೃಶ ಆಗಿ ಹೋಗಿದ್ದ ಹಾಗೆ ಕಾಣಿಸ್ತಾ ಇತ್ತು. ಅಲ್ಲಿ ಮಲಗಿರೋದೇ ಕಾಣಿಸ್ತಿರ್ಲಿಲ್ಲ, ಆ ಮಟ್ಟಕ್ಕೆ ಕೃಶ ಆಗಿದ್ದಾನೆ ಆತ. ಅಪ್ಪ ಅವರು ಆತನ ಹತ್ತಿರ ಹೋಗ್ತಾರೆ. ಆತನ ಬಿಟ್ಟು ಆತನ ಹೃದಯವನ್ನು ಮತ್ತು ನಾಭಿಯನ್ನು ಸ್ಪರ್ಶ ಮಾಡ್ತಾರಂತೆ. ಮಾಡಿ ಆತನ ದೇಹದ ನರಗಳನ್ನು ನೀವ್ತಾರಂತೆ. ಆಗ ಆತ ನಾಲಿಗೆಯಿಂದ ತುಟಿಯನ್ನು ಸವರ್ಕೊಳ್ತಾನಂತೆ. ಅಪ್ಪ ಅವರು ಕಾದಾರಿದ ನೀರನ್ನು ತೆಗೆದುಕೊಂಡು ಬನ್ನಿ ಅಂತ ತರಿಸ್ಬಿಟ್ಟು ಸ್ವಲ್ಪ ನೀರನ್ನು ಆತನಿಗೆ ಕುಡಿಸ್ತಾರಂತೆ. ಆತ ನೀರನ್ನು ಕುಡಿತಾನಂತೆ. ಅಂದರೆ ಆತನ ತಂದೆ ಹೇಳಿದ್ರಲ್ಲ, 3 ದಿನದಿಂದ ನನ್ನ ಮಗ ಒಂದು ತೊಟ್ಟು ನೀರನ್ನು ಕೂಡ ಕುಡ್ದಿಲ್ಲ ಅಂತ ಹೇಳಿಬಿಟ್ಟು, ಈಗ ಆತ ನೀರನ್ನು ಕುಡಿದಿದ್ದಾನೆ ಅಪ್ಪ ಅವರು ಕುಡಿಸಿದಾಗ. ನಂತರ ಅಪ್ಪ ಅವರು ಅವರ ಕಮಂಡಲದಿಂದ ನೀರನ್ನು ತೆಗೆದುಕೊಂಡು ಆತನ ಕಣ್ಣಿನ ಮೇಲೆ ಹಾಗೆ ನೆತ್ತಿಯ ಮೇಲೆ ಪ್ರೋಕ್ಷಣೆ ಮಾಡ್ತಾರಂತೆ. ಮಾಡಿದಾಗ ಆತ ಕಣ್ಣನ್ನು ತೆರೀತಾನಂತೆ. ಕಣ್ಣನ್ನು ತೆರೆದು ಆತ ಅಪ್ಪ ಅವರನ್ನು ಕಂಡು ಆತನಿಗೆ ಬಹಳ ಆನಂದ ಆಗುತ್ತೆ.
ಆ ಅಪ್ಪ ಅವರನ್ನು ಸಾಕ್ಷಾತ್ ಪರಮಾತ್ಮನ ಕಂಡು ಆತ ದೈನ್ಯ ಭಾವದಿಂದ ಅಪ್ಪ ಅವರನ್ನೇ ನೋಡ್ತಾ ಇರ್ತಾನಂತೆ. ಆಗ ಅಪ್ಪ ಅವರು ಆತನಿಗೆ, ನೀನು ನೊಂದುಕೊಳ್ಳಬೇಡ, ನಿನ್ನ ನಮಸ್ಕಾರ ನನಗೆ ಮುಟ್ಟಿದೆ ಅಂತ ಹೇಳ್ತಾರಂತೆ. ನಂತರ ಅಪ್ಪ ಅವರು ಸ್ವಲ್ಪ ಗಂಜಿಯನ್ನು ತರಿಸಿ ಆತನಿಗೆ ಒಂದೆರಡು ಚಮಚ ಗಂಜಿಯನ್ನು ಕುಡಿಸ್ತಾರಂತೆ. ಆತ ಕುಡಿತಾನೆ. ನಂತರ ಆತನ ಮುಖದಲ್ಲಿ ಇದ್ದ ನೋವೆಲ್ಲ ಮಾಯ ಆಗಿ ಆತನ ಮುಖ ಕಳೆಯಿಂದ ಕೂಡುತ್ತಂತೆ. ಆಗ ಅವರ ತಂದೆ ತಾಯಿಗಳು ಅಪ್ಪ ಅವರಿಗೆ ನಮಸ್ಕರಿಸಿ ಪುತ್ರ ಭಿಕ್ಷೆಯನ್ನು ಬೇಡ್ತಾರಂತೆ. ಆಗ ಅಪ್ಪ ಅವರು ಭಸ್ಮ ಕುಂಕುಮಗಳನ್ನು ಕೊಟ್ಟು, ನಿಮ್ಮ ಮಗನಿಗೆ ದಿನಕ್ಕೆ 3 ಬಾರಿ ಇದನ್ನು ಹಚ್ಚಿರಿ ಅಂತ ಹೇಳ್ತಾರಂತೆ. ಹಾಗೆ ಅವನು ಕೇಳಿದರೆ ಇನ್ನೂ 3 ದಿವಸ ಸ್ವಲ್ಪ ಗಂಜಿ ಮಾತ್ರ ಕೊಡಿಸಿ 1 ತಿಂಗಳಾದ ನಂತರ ಮುದ್ದೆ ಕಟ್ಟು ಅನ್ನ ಎಲ್ಲದನ್ನು ತಿನ್ಬೋದು ಅಂತ ಹೇಳ್ತಾರಂತೆ. ಆಗ ಅವ್ರ ತಂದೆ ತಾಯಿಗಳು ಬಹಳ ಆನಂದಪಟ್ಟು 3 ದಿನ ಅವರ ಮನೆಯಲ್ಲೇ ಉಳಿಬೇಕು ಅಂತ ಅಪ್ಪ ಅವರನ್ನು ಕೇಳ್ಕೋತಾರಂತೆ. ಆದರೆ ಅಪ್ಪ ಅವರು ಮುರುಗೋಡು ಯಾತ್ರೆಗೆ ಹೋಗುವುದಿದೆ, ನಾವು ಹೊರಡಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರಂತೆ. ತಮ್ಮಣ್ಣ ನಾಯಕರು ಅಂತ ಅಪ್ಪ ಅವರನ್ನು ಬಹಳ ಮನೆಗೆ ಆಹ್ವಾನಿಸಿರ್ತಾರೆ. ನಮ್ಮ ಮನೆಗೆ ಖಂಡಿತ ಬರಬೇಕು ಅಂತ ತುಂಬ ಕೇಳ್ಕೊಂಡಿದ್ದರಿಂದ ಅಪ್ಪ ಅವರು ತಮ್ಮಣ್ಣ ನಾಯಕರ ಮನೆಗೆ ಅಲ್ಲಿಂದ ಹೊರಡ್ತಾರೆ. ಅದೇ ಮಾರ್ಗದಲ್ಲಿ ಅವರು ಹಿಂತಿರುಗ್ತಾ ಇರ್ತಾರೆ. ಆಗ ಆ ಮಾರ್ಗದಲ್ಲಿ ಒಬ್ಬ ಆತ ಅಂದ್ಕೊಂಡಿದ್ನಲ್ಲ ಇವರೆಂಥ ಗುರುಗಳು ಅಂತ, ಆತ ಗಾಡಿಗೆ ಅಡ್ಡ ಕಟ್ಟಿ ಗಾಡಿಯನ್ನು ನಿಲ್ಲಿಸ್ತಾನಂತೆ. ಆಗ ಅಪ್ಪ ಅವರು ಆತನಿಗೆ ಹೇಳ್ತಾರಂತೆ, ಮಹಾರಾಜ್, ನಾವು ದಯೆ ಇಲ್ದವರು, ನಿಷ್ಕರುಣಿಗಳು, ಹೃದಯ ಇಲ್ದವರು, ನಮ್ಮ ಹತ್ರ ನಿಮ್ದೆಂಥ ಮಾತು ಅಂತ ಹೇಳ್ತಾರಂತೆ. ಆಗ ಆತನು, ಗುರುಗಳೇ, ನೀವು ಆ ಕಡೆ ಹೊರಟ ಮೇಲೆ ನನಗೆ ಕಾಲು ಉರಿಯೋಲಿಕ್ಕೆ ಆರಂಭ ಆಯಿತು. ಬಹಳ ಕಾಲು ಉರಿ ಆರಂಭ ಆಗಿ ಉಸಿರಾಡೋಕ್ಕೂ ಕೂಡ ಕಷ್ಟ ಆಗೋಯಿತು. ಆ ರೀತಿ ಆಯಿತು ಅಂತ ಹೇಳಿಬಿಟ್ಟು ನನ್ನ ದಯವಿಟ್ಟು ಕ್ಷಮಿಸಿ, ನನ್ನಿಂದ ಅಪರಾಧ ಆಗಿದೆ ಅಂತ ಹೇಳಿ ನಮಸ್ಕಾರ ಮಾಡ್ತಾನಂತೆ. ಆಗ ಶಿಷ್ಯಂದರು ಬಂದು ಆತನನ್ನು ಎಬ್ಬಿಸ್ತಾರಂತೆ. ಅಪ್ಪ ಅವರು ಸ್ಪರ್ಶ ಮಾಡ್ತಾರಂತೆ. ಮಾಡಿದ ಕೂಡಲೇ ಆತ ಎಲ್ಲ ಉರಿಯು ಹೋಗಿ ಸ್ವಸ್ಥನಾಗ್ತಾನಂತೆ. ನಂತರ ತಮ್ಮಣ್ಣ ನಾಯಕರ ಮನೆಯಲ್ಲಿ ಅಪ್ಪ ಅವರ ಪಾದಪೂಜೆ ನಡೆಯುತ್ತೆ. ಅಲ್ಲಿ ಆತನು ತನ್ನ ಪರಿವಾರದೊಂದಿಗೆ ಬಂದು ಕೈಲಾದ ಕಾಣಿಕೆಯನ್ನು ಅರ್ಪಿಸ್ತಾನಂತೆ. ಅಪ್ಪ ಅವರಲ್ಲಿ ಆತ ಭಕ್ತಿಯಿಂದ ನನಗೆ ಗುರುಭಕ್ತಿ ಸದಾ ಇರುವಂತೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾನಂತೆ. ಹೀಗೆ ಹುಬ್ಬಳ್ಳಿಯಲ್ಲಿ ನಡೆದ ಒಂದು ಪ್ರಸಂಗ ಇದು. ಸಾಕಷ್ಟು ಮುರುಗೋಡು ಯಾತ್ರೆಯಲ್ಲಿ ನಡೆದ ಪ್ರಸಂಗಗಳಿದೆ. ಉಳಿದದ್ದನ್ನು ನಾನು ಮತ್ತೊಮ್ಮೆ ಯಾವಾಗಲಾದರೂ ಹಂಚ್ಕೊಳ್ತೇನೆ. ಹಾಗೆ ಈ ಪ್ರಸಂಗದಲ್ಲಿ ಕೆಲವೊಂದು ವಿಚಾರ ನಾವು ಗಮನಿಸಬೇಕಾಗಿರೋದು ಇದೆ. ಅದೇನೆಂದರೆ, ಅಪ್ಪ ಅವರು ಅಶುಭವನ್ನು ಆಡಬೇಡಿ ಅಂತ ಹೇಳಿದ್ದೊಂದು. ಅಶುಭವನ್ನು ಆಡಬೇಡಿ ಅಂತ ಹೇಳೋದಂತೂ ಈಗಿನ ಕಾಲಕ್ಕೆ ಬಹಳ ಸೂಕ್ತವಾಗಿದೆ. ಯಾಕೆ ಅಂದರೆ ಈಗ ಎಲ್ಲರ ಮನಸ್ಸಲ್ಲೂ ನೆಗೆಟಿವ್ ಥಾಟ್ಸ್ ಅನ್ನೋದು ಬಹಳ ಜಾಸ್ತಿ ಆಗಿಬಿಟ್ಟಿದೆ. ಹೀಗಾಗ್ಬಿಟ್ರೆ ಹಾಗಾಗ್ಬಿಟ್ರೆ ಅಂತ ಒಂದು ರೀತಿ ಕೆಟ್ಟ ಯೋಚನೆಗಳೇ ಬರೋದು ಭಾಳ ಆಗಿ ಜನ ಡಿಪ್ರೆಷನ್ಗೆ ಹೋಗ್ತಾ ಇರುವಂಥ ಕಾಲ ಇದು. ಹಾಗಾಗಿ ಮಹಾತ್ಮರು ಹೇಳೋ ಒಂದು ಮಾತನ್ನು ನಾವು ಪಾಲಿಸಬೇಕು ಅಂತ ನನಗನ್ಸುತ್ತೆ. ಅಂದರೆ ಸದಾ ಒಳ್ಳೆಯದನ್ನೇ ಆಲೋಚನೆ ಮಾಡಬೇಕು, ಒಳ್ಳೆಯದನ್ನೇ ಆಡಬೇಕು, ಒಳ್ಳೆಯದನ್ನೇ ಮಾಡಬೇಕು ಅಂತ ಸಾಕಷ್ಟು ಜನ ಮಹಾತ್ಮರು ಹೇಳಿದ್ದಾರೆ. ಅದನ್ನು ನಮ್ಮ ಕೈಲಾದ ಮಟ್ಟಿಗೆ ಪಾಲಿಸೋದ್ರಿಂದ ನಾವು ಈ ರೀತಿಯಾದ ತೊಂದರೆಗಳಿಂದ ಹೊರಗಡೆ ಬರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಹಾಗೆಯೇ ಇನ್ನೊಂದು, ನಮಗೆ ಕಷ್ಟ ಅನ್ನೋದು ಬಂದ ತಕ್ಷಣ ನಾವು ಪರಿಹಾರಕ್ಕಾಗಿ ಏನೇನೋ ಮಾಡ್ತೀವಿ. ಸಾಕಷ್ಟು ಒಂದು ಗುರು ಸೇವೆಯನ್ನು ಮಾಡ್ಬೋದು, ಅಥವಾ ಯಾವುದೋ ಒಂದು ನಮ್ಮ ಇಷ್ಟ ದೇವರ ಒಂದು ಸೇವೆಯನ್ನು ಮಾಡ್ಬೋದು, ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತೇವೆ. ಆದರೂ ಎಷ್ಟೋ ಬಾರಿ ಸಮಸ್ಯೆಗಳು ಪರಿಹಾರ ಆಗದೆ ಉಳಿದಿರುತ್ತೆ. ಆಗ ನಮಗೆ ಏನೋ ದೇವರಾಗಲಿ ಗುರುಗಳಾಗಲಿ ಯಾಕೋ ನಮ್ಮನ್ನು ನೋಡ್ತಾನೇ ಇಲ್ಲ, ನಮಗೆ ಏನು ಪರಿಹಾರ ಆಗ್ತಾನೇ ಇಲ್ವಲ್ಲ, ನಾವೆಷ್ಟೇ ಪೂಜೆ ಮಾಡಿದ್ರು ಅಂತ ನಂಬಿಕೆ ಕಳ್ಕೊಳ್ಳುವಂಥ ಪರಿಸ್ಥಿತಿ ಪ್ರಸಂಗ ಕೂಡ ಬಹಳಷ್ಟು ಜನರಿಗೆ ಬಂದಿರಬಹುದು. ಆದರೆ ಅಪ್ಪ ಅವರು ಒಂದು ಮಾತು ಹೇಳ್ತಾರೆ, ಅದರಲ್ಲಿ ಅಶುಭವನ್ನು ಆಡಬೇಡಿ ಅಂತ ಹೇಳಿ ನಂತರ ನಿಮ್ಮ ಮಗನಿಗೆ ಪ್ರಾರಬ್ಧ ಬಿಡುಗಡೆ ಆಗೋ ಕಾಲ ಬಂದಿದೆ ಅಂತ ಹೇಳ್ತಾರೆ. ಅಂದರೆ ಆ ಕಾಲ ಅನ್ನೋದು ಬರದೆ ಆ ಭಗವಂತ ಆಗಲಿ ಗುರುಗಳಾಗಲಿ ಏನನ್ನೋ ಒಂದು ಪರಿಹಾರ ಸಿಗೋಲ್ಲ. ಯಾಕೆ ಅಂತಂದರೆ ನಮ್ಮ ಒಂದು ಪೂರ್ವಾರ್ಜಿತ ಕರ್ಮದಿಂದಲೇ ನಮಗೆ ಏನು ಕಷ್ಟ ಅಂತ ಅನ್ಕೋತೀವೋ ಅದೆಲ್ಲ ಬಂದಿರುತ್ತೆ. ಹಾಗಾಗಿ ಆ ಒಂದು ಕರ್ಮ ಅನ್ನೋದು ಸವಿಯುವಂಥ ಕಾಲ ಬಂದಿರಬೇಕು.
ನಾವು ಮಾಡೋ ಪೂಜೆ ಪುನಸ್ಕಾರಗಳಿಂದ ಅದು ಸವಿತಾ ಸವಿತಾ ಬರುತ್ತೆ. ಆದರೆ ಅದು ಪೂರ್ಣ ಒಂದು ಹೋಗೋವಂಥ ಕಾಲ ಬಂದಾಗ ಮಾತ್ರ ಆ ಭಗವಂತನ ಅಥವಾ ಗುರುಗಳ ಕೃಪೆ ಆಗುತ್ತೆ ಅಂತ ಅನ್ನೋದು ನಾವಿಲ್ಲಿ ಗಮನಿಸಬೇಕು. ಆದ್ದರಿಂದ ನಂಬಿಕೆಯನ್ನು ಕಳೆದುಕೊಳ್ಳಬಾರ್ದು ಅನ್ನೋದನ್ನು ಕೂಡ ನಾವು ಈ ಪ್ರಸಂಗದಲ್ಲಿ ಗಮನಿಸ್ಬೋದು. ಹಾಗೆಯೇ ಇನ್ನೂ ಒಂದು ವಿಚಾರ ಅಂತಂದರೆ, ಅಲ್ಲಿ ಆತ ಅಂದ್ಕೊಂಡ ಅದೇನೋ ಗುರುಗಳಿಗೆ ಹೃದಯ ಇಲ್ವಾ ಅಂತ ಹೇಳಿಬಿಟ್ಟು ಹೀಗೆ ಬಿಸಿಲಿನಲ್ಲಿ ಓಡಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅಂದ್ಕೊಂಡ. ಅದು ನೋಡುವವರಿಗೆ ಕಾಣುವ ಒಂದು ಸಹಜವಾದ ಸತ್ಯ. ಅಂದರೆ ಯಾರೇ ಅದನ್ನು ನೋಡಿದ್ರು ಹಾಗೆ ಅನಿಸ್ಬೋದು ಅವರಿಗೆ. ಆದರೆ ಅಲ್ಲಿ ನಿಜವಾಗ್ಲೂ ರಾಮನಾಮ ಭಜನೆ ಮಾಡ್ತಿರುವವರಿಗೆ, ಹಿಂದೆ ಗಾಡಿ ಹಿಂದೆ ಓಡ್ತಾ ಇರುವವರಿಗೆ ಕಾಲು ಸುಡ್ತಿತ್ತಾ ಅಥವಾ ಅವರಿಗೆ ಒಂದು ರೀತಿ ಆಯಾಸ ಆಗ್ತಾ ಇತ್ತಾ ಇಲ್ವಾ ಅದು ಗೊತ್ತಿಲ್ಲ. ಗುರುವಿನ ಕೃಪೆಯಿಂದ ಅವರಿಗೆ ಏನೂ ಆಗಿರಲಿಕ್ಕಿಲ್ಲ. ಇನ್ನೂ ಒಂದು ನೋಡಬೇಕು ಅಂದರೆ, ಗುರುಗಳು ಒಂದು ಕಷ್ಟವನ್ನು ಸಹಿಸ್ಕೊಳ್ಳೋದನ್ನು ಕಲಿಸ್ತಾರೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಎಲ್ಲರ ಜೀವನದಲ್ಲೂ ಈ ಕಷ್ಟಗಳೇ ಇಲ್ಲದ ಜೀವನವನ್ನು ಯಾರಿಗೂ ಇಲ್ಲ. ಭಗವಂತ ಆ ಥರ ನಿಯಮನೇ ಇಲ್ಲ. ಯಾಕೆಂದರೆ ಮಾಡಿದ್ದನ್ನು ಅನುಭವಿಸಲೇಬೇಕು ಅನ್ನೋದು ಅವನ ನಿಯಮ. ಹಾಗೆ ಏನೋ ಒಂದು ನಾವು ಮಾಡಿದ ಕರ್ಮಗಳಿಂದ ಆ ಕಷ್ಟಗಳು ಪ್ರತಿಯೊಬ್ಬರಿಗೂ ಇರುತ್ತೆ. ಒಬ್ಬರಿಗೆ ಒಂದು ರೀತಿ ಇದ್ದರೆ ಇನ್ನೊಬ್ಬರಿಗೆ ಇನ್ನೊಂದು ರೀತಿ ಇರುತ್ತೆ. ಹಾಗಾಗಿ ಆ ಗುರುಗಳು ಏನು ಮಾಡ್ತಾರೆ, ಅವರ ಭಕ್ತರಿಗೆ ಈ ಬರುವ ಕಷ್ಟಗಳನ್ನು ಅನುಭವಿಸೋದು ಹೇಗೆ ಅಂತ ಕಲಿಸ್ಕೊಡ್ತಾರಂತೆ. ಅದನ್ನು ಗುರುಭಕ್ತಿ ಬಲದಿಂದ ನಾವು ಸುಲಭವಾಗಿ ಅನುಭವಿಸಿ ಮುಗಿಸ್ಬಿಡ್ಬೋದು ಅಂತ ಕಲಿಸ್ಕೊಡ್ತಾರೆ. ಆ ಕಲಿಸೋಕ್ಕೇ ಈ ಯಾತ್ರೆಯನ್ನು ಅಪ್ಪ ಅವರು ಮಾಡಿಸ್ತಾರೆ. ಮುಂಚೆನೇ ಅದಕ್ಕಾಗಿ ಹೇಳ್ತಾರೆ, ಕಷ್ಟಗಳಿಗೆ ಹೆದರೋರು ಬರಬೇಡಿ ಅಂತ ಹೇಳ್ತಾರೆ. ಅಂದರೆ ಇಡೀ ನಮ್ಮ ಜೀವನ ಅನ್ನೋದು ಒಂದು ಯಾತ್ರೆ ಇದ್ದ ಹಾಗೆ. ಅದರಲ್ಲಿ ಸಾಕಷ್ಟು ಕಷ್ಟಗಳು, ತಾಪ, ನೋವು ಎಲ್ಲ ಬರ್ತಾ ಇರುತ್ತೆ. ಅದನ್ನೆಲ್ಲದನ್ನು ನಮ್ಮ ಭಕ್ತಿಯ ಬಲದಿಂದ ನಾವು ಜಯಿಸಬೇಕು ಅಂತ ಹೇಳಿಬಿಟ್ಟು, ಅದರ ಸಮಯ ಮುಗಿದಾಗ, ಕರ್ಮ ಕಳೆಯೋ ಸಮಯ ಮುಗಿದಾಗ ಖಂಡಿತವಾಗಿ ಭಗವಂತನಾಗಲಿ ಅಥವಾ ಗುರುಗಳಾಗಲಿ ಆ ಕಷ್ಟವನ್ನು ಕಳೀತಾರೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೋದು. ಹಾಗೆಯೇ ಇನ್ನೂ ಒಂದು ವಿಚಾರ ಏನು ಅಂತಂದರೆ, ಈ ಎಲ್ಲ ಒಂದು ನಾ ಹೇಳಿದಂಥ ವಿಚಾರಗಳನ್ನು ನಾವು ಆರಾಸೆಯವರ ಗುರುಕಥಾಮೃತದಲ್ಲಿ ಕಾಣಬಹುದು. ಹಾಗೆಯೇ ಇದರ ಒಂದು ಯಾತ್ರೆ, ಈ ಯಾತ್ರೆ ಅಂದರೆ ಅದು ಜೀವನ ಯಾತ್ರೆ ಅಂತೆಲ್ಲ ಹಿರಿಯ ಗುರುಭಕ್ತರು ಇದನ್ನೆಲ್ಲ ಕಂಡಂಥವರು ಹೇಳಿರೋದು, ಯಾತ್ರೆ ಅಪ್ಪ ಅವರು ಯಾಕೆ ಹೀಗೆ ಮಾಡಿಸಿದ್ರು ಅಂತೆಲ್ಲ ಅವರು ಹೇಳಿರೋ ಅಂಥದ್ದು ನಮ್ಮ ಕಿವಿಗೆ ಬಿದ್ದು ಅದನ್ನು ನಾನು ಹಂಚ್ಕೊಂಡಿದ್ದೀನಿ. ನನ್ನ ಒಂದು ಕೈಲಾದ ಮಟ್ಟಿಗೆ ಹಂಚ್ಕೊಂಡಿದ್ದೀನಿ. ಅದನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಾಗೆಯೇ ಈ ಚರಿತ್ರೆಯನ್ನು ಹೇಳುವುದಾಗಲಿ ಅಥವಾ ಕೇಳುವುದಾಗಲಿ ಅದು ಒಂದು ಸೇವೆ, ಅಪ್ಪ ಅವರ ಸೇವೆನೇ ಆಗುತ್ತೆ. ಆದ್ದರಿಂದ ನಾವು ಎಲ್ಲರೂ ಕೂಡ ಈ ಸೇವೆಯಲ್ಲಿ ಭಾಗಿಯಾಗಿ ಅಪ್ಪನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಅಪ್ಪ ಅವರ ಪಾದಾರವಿಂದಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದಿನ ಪ್ರಸಂಗವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ತೆ. ಜೈ ಶಂಕರಲಿಂಗ.